ಮತ್ತೆ ಏನ್ಪ ನಮ್ಮ ರೈತರ ಪರಿಸ್ಥಿತಿ ಹೆಂಗಾಗೈತಪ್ಪ? 5 ಲೀಟರ್ ಹಾಲ್ ಮಾಲ್ತಾಗ 1 ಲೀಟರ್ ಪೆಟ್ರೋಲ್ ಬರತೈತಿ. ಅದೊಂದ್ ಡಬ್ಬಿ ಕಬಾಕಲ್ಸ್ದಾಗ 1 ಡಬ್ಬಿ ಗಾಂಜನ್ ಬರತೈತಿ. ಮತ್ ನಮ್ ದೇಶಿ ಕೃಷಿ ಪ್ರಧಾನ ದೇಶ ವಾರವ್ವ ಹರಿದಾದ ಬದುಕನು ಹುಡುಕಿ ನವಿರಾದ ನೂಲನು ಬಳಸಿ ಹಸನಾಗಿ ಹೆಣೆದು ಕೊಡುವ ನೇಕಾರನೇ. ನಮಸ್ಕಾರ ವೀಕ್ಷಕರೇ, ನಮ್ಮ ಅಥಣಿ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಸರ್ಕಾರದ ಅನುದಾನ ನುಂಗಿದ ದಲ್ಲಾಳಿಗಳು ಮತ್ತು ಪಿಡಿಒಗಳು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೆಳೆ ಹಾನಿಯಾದ ಸಂದರ್ಭದಲ್ಲಿ ಚಿಕ್ಕ ಹಿಡುವಳಿ ರೈತರಿಗೆ ಅನುಕೂಲ ಆಗಲಿ ಅಂತ ಬೆಳೆ ವಿಮೆ ಯೋಜನೆ ಜಾರಿಗೆ ತಂದಿವೆ. ಆದರೆ ಅಥಣಿ ತಾಲೂಕಿನಲ್ಲಿ ದಲ್ಲಾಳಿಗಳ ಜೊತೆ ಕೆಲ ಗ್ರಾಮ ಪಂಚಾಯಿತಿ ಪಿಡಿಒಗಳು ಕೂಡಿಕೊಂಡು ಕೋಟಿ ಲೂಟಿ ಹೊಡೆಯುತ್ತಿರೋ ವಿಚಾರ ಬೆಳಕಿಗೆ ಬಂದಿದೆ. ನಮಗೆ ಸಿಗಬೇಕಾದ ಪರಿಹಾರದ ಹಣವನ್ನು ನುಂಗಿ ನೀರು ಕುಡಿಯುತ್ತಿರೋ ಇವರೆಲ್ಲ ನಾಲಾಯಕರು ಅಂತ ನೊಂದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಬ್ಬ ಚಿಕ್ಕ ರೈತ ತನ್ನ ಜಮೀನಿನಲ್ಲಿ ಬೆಳೆದ ಮೆಕ್ಕೆಜೋಳ ಎಲ್ಲ ಹಾನಿಯಾದರೆ ಆತ ಬೆಳೆ ವಿಮೆ ಯೋಜನೆಯಡಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಜಮೀನಿನ ಉತ್ತಾರು, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆಯೊಂದಿಗೆ ಅರ್ಜಿ ಸಲ್ಲಿಸಬೇಕು. ಇದಾದ ಬಳಿಕ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಇನ್ಶೂರೆನ್ಸ್ ಕಂಪನಿ ಏಜೆಂಟರು ಕೂಡಿಕೊಂಡು ಬೆಳೆ ಹಾನಿಯಾದ ಜಮೀನುಗಳಿಗೆ ಭೇಟಿ ನೀಡಿ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂಬುದನ್ನು ಪರಿಶೀಲಿಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. 1 ಗುಂಟೆಯಲ್ಲಿ 60 ಕೆಜಿಯಿಂದ 70 ಕೆಜಿ ತನಕ ಮೆಕ್ಕೆಜೋಳ ಬಂದಿದ್ರೆ ಸರ್ಕಾರದಿಂದ ಯಾವುದೇ ಪರಿಹಾರ ರೈತನಿಗೆ ಬರೋದಿಲ್ಲ. 1 ಗುಂಟೆಯಲ್ಲಿ 10 ರಿಂದ 15 ಕೆಜಿ ಮೆಕ್ಕೆಜೋಳ ಬಂದರೆ 15,000 ರೂಪಾಯಿವರೆಗೆ ಎಕರೆಗೆ ಸರ್ಕಾರದಿಂದ ಪರಿಹಾರದ ಹಣ ರೈತನಿಗೆ ದೊರೆಯುತ್ತದೆ. ಇದರಲ್ಲಿ ಪಿಡಿಒ ಮತ್ತು ದಲ್ಲಾಳಿಗಳು ಭಾರೀ ಗೋಲ್ಮಾಲ್ ಮಾಡುತ್ತಿರುವ ಸಂಗತಿ ಈಗ ಪಟಾಬಯಲಾಗಿದೆ. ದಲ್ಲಾಳಿಗಳು ಚಿಕ್ಕ ರೈತರ ಹತ್ತಿರ ಹೋಗಿ ಅವರಿಗೆ ದುಡ್ಡಿನ ಆಸೆ ತೋರಿಸಿ ಅವರ ಜಮೀನಿನ ಉತ್ತಾರು, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಪಡೆದುಕೊಂಡು ತಾವೇ ಆನ್ಲೈನ್ ಸೆಂಟರ್ಗಳಿಗೆ ಬಂದು ತಮ್ಮ ಜೇಬಿನಿಂದಲೇ 400 ರೂಪಾಯಿ ಸರ್ಕಾರಕ್ಕೆ ವಿಮೆ ಹಣ ತುಂಬುತ್ತಾರೆ. ಆಮೇಲೆ ಸರ್ಕಾರದಿಂದ ಬರೋ 15,000 ರೂಪಾಯಿಯಲ್ಲಿ 5,000 ರೂಪಾಯಿ ಆ ರೈತನಿಗೆ ಕೊಡ್ತಾರೆ. ಇನ್ನು 10,000 ರೂಪಾಯಿ ಹಣದಲ್ಲಿ 5,000 ರೂಪಾಯಿ ಪಿಡಿಒ ಮತ್ತು 5,000 ರೂಪಾಯಿ ದಲ್ಲಾಳಿಗಳು ತೆಗೆದುಕೊಳ್ಳುತ್ತಿದ್ದಾರೆ. ಈ ಸುದ್ದಿ ನಿಮಗೆ ಗೊಂದಲ ಅನಿಸಬಹುದು. ಸಂಪೂರ್ಣವಾಗಿ ಒಮ್ಮೆ ಅರ್ಥೈಸಿಕೊಂಡ್ರೆ ಬೆಳೆ ವಿಮೆ ಹೆಸರಿನಲ್ಲಿ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಮಾಡ್ತಿರೋ ಮಹಾ ಮೋಸ ನಿಮಗೇ ಗೊತ್ತಾಗುತ್ತದೆ. ಇನ್ಶೂರೆನ್ಸ್ ಏಜೆಂಟ್ ಬೆಳೆ ವೀಕ್ಷಣೆಗೆ ಬಂದ ಸಮಯದಲ್ಲಿ ಆತನಿಗೆ ಇದೇ ದಲ್ಲಾಳಿಗಳು ಮತ್ತು ಅಧಿಕಾರಿಗಳು ದಾಖಲೆಗಳನ್ನ ಮಾತ್ರ ನೋಡಲು ಕೊಡ್ತಾರೆ. ಸ್ಥಳಕ್ಕೆ ಭೇಟಿ ನೀಡದಂತೆ ನೋಡಿಕೊಂಡು ಹಾಗೆ ಅವರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಹೀಗೆ ಅಥಣಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ರೈತರಿಗೆ ಮಹಾ ಮೋಸ ಆಗ್ತಿರೋದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಡಿಬೇಕಿದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ 49% ವಿಮೆಯನ್ನ ಸಂಸ್ಥೆಗೆ ತುಂಬಿಕೊಳ್ತಾರೆ. ಅದರಂತೆಯೇ ರೈತನ ಖಾತೆಗೆ 15,000 ರೂಪಾಯಿ ಜಮೆ ಮಾಡ್ತಾರೆ. ಇದಾದ ಮೇಲೆ ನೋಡಿ ನಿಜವಾದ ಹಕ್ಕಿಕತ್ತು ನಡೆಯೋದು. ಸರ್ಕಾರ ಮತ್ತು ವಿಮೆ ಕಂಪನಿಯನ್ನು ದುಡ್ಡು ಹಾಕಿ ಕೈ ತೊಳೆದುಕೊಳ್ಳುತ್ತವೆ. ದಲ್ಲಾಳಿಗಳು ಮತ್ತು ಸರ್ಕಾರಿ ಅಧಿಕಾರಿ ಪಿಡಿಒ ಯಾವ ರೈತರ ಖಾತೆಯಲ್ಲಿ ದುಡ್ಡು ಜಮೆಯಾಗಿರುತ್ತದೆಯೋ ಆ ರೈತನ ಹತ್ತಿರ ಹೋಗಿ ಆ ರೈತನನ್ನ ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ಹಣವನ್ನು ತೆಗೆಸಿ ರೈತನಿಗೆ 5,000 ರೂಪಾಯಿ ಕೊಡ್ತಾರೆ. ಇನ್ನುಳಿದ 10,000 ರೂಪಾಯಿಯನ್ನ ದಲ್ಲಾಳಿಗಳು ಮತ್ತು ಪಿಡಿಒ ಇಬ್ರು 5,000 ಹಂಚಿಕೊಳ್ತಾರೆ. ಇದನ್ನ ನೋಡಿದ್ರೆ ಪ್ರತಿ ವರ್ಷ ಒಬ್ಬ ದಲ್ಲಾಳಿ ಪಾಲಿಗೆ 75 ಲಕ್ಷ, ಪಿಡಿಒ ಜೇಬಿಗೆ 75 ಲಕ್ಷ ರೂಪಾಯಿ ಅಂದಾಜು ಹಣವನ್ನ ಗಳಿಕೆ ಮಾಡ್ತಾರೆ ಎಂಬ ಮಹಾ ಮೋಸ ಈಗ ಬಯಲಾಗಿದೆ. ಇದರಂತೆ ಗೋಧಿ, ದ್ರಾಕ್ಷಿ ಸೇರಿದಂತೆ ಇನ್ನಿತರ ಬೆಳೆಗಳಲ್ಲೂ ಕೂಡ ರೈತರನ್ನ ಮುಂದಿಟ್ಟುಕೊಂಡು ದಲ್ಲಾಳಿಗಳು ಮತ್ತು ಅಧಿಕಾರಿಗಳು ಸೇರಿಕೊಂಡು ರೈತರಿಗೆ ಮಾತ್ರ ಮೋಸ ಮಾಡದೆ ಸರ್ಕಾರಕ್ಕೂ ಮೋಸ ಮಾಡ್ತಿದ್ದಾರೆ. ಇದರ ಮತ್ತೊಂದು ಕರಾಳ ಮುಖವನ್ನ ಶೀಘ್ರವೇ ಬಿಚ್ಚಿಡ್ತೀವಿ. ಅಲ್ಲಿವರೆಗೂ ನಮ್ಮ ಅಥಣಿ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಯನ್ನ ಕಾಯ್ದು ನೋಡಿ. ಅಲ್ಲಿವರೆಗೂ ಮತ್ತೊಂದು ವರದಿಯನ್ನ ತೆಗೆದುಕೊಂಡು ಬರ್ತೇವೆ.